ಮದುವೆಯಾದ ಮರುದಿನವೇ ವಧು ಗಂಡನ ಮನೆಯನ್ನ ಲೂಟಿ ಮಾಡಿ ಆಭರಣಗಳ ಜೊತೆ ಪರಾರಿಯಾಗಿರುವ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಉತ್ತರ ಪ್ರದೇಶದ ಗೊಂಡಾದಲ್ಲಿ ಮದುವೆಯಾದ 5 ದಿನಗಳ ನಂತರ ನವ ವಿವಾಹಿತ ಮಹಿಳೆಯೊಬ್ಬರು ತನ್ನ ಗಂಡನ ಮನೆಯಿಂದ ನಗದು ಮತ್ತು ಆಭರಣಗಳೊಂದಿಗೆ ಪರಾರಿಯಾಗಿದ್ದಾರೆ. ಬಸೋಲಿ ಗ್ರಾಮದ ವರದಿಯಾಗಿದ್ದ ಘಟನೆಯಲ್ಲಿ ದರೋಡೆ ನಡೆದ ರಾತ್ರಿ ಮಹಿಳೆ ತನ್ನ ಅತ್ತೆ ಮಾವನಿಗೆ ಚಹಾ ಕುಡಿಸಿದ್ದಾಳೆ. ಮರುದಿನ 3.15 ಲಕ್ಷ ರೂಪಾಯಿ ಮತ್ತು ಆಭರಣಗಳು ಕಾಣೆಯಾಗಿರುವುದು ಕಂಡುಬಂದಿದೆ. ಈ ಪ್ರಕರಣದ ಕುರಿತು ಸಂತ್ರಸ್ತೆಯ ಕುಟುಂಬವು ಲಿಖಿತ ಪೊಲೀಸ್ ದೂರನ್ನು ಸಲ್ಲಿಸಿದೆ. ಮದುವೆಯಾದ ಮರುದಿನವೇ ವಧು ಗಂಡನ ಮನೆಯನ್ನ ಲೂಟಿ ಮಾಡಿ ಆಭರಣಗಳ ಜೊತೆ ಪರಾರಿಯಾಗಿರುವ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಉತ್ತರ ಪ್ರದೇಶದ ಗೊಂಡಾದಲ್ಲಿ ಮದುವೆಯಾದ 5 ದಿನಗಳ ನಂತರ ನವ ವಿವಾಹಿತ ಮಹಿಳೆಯೊಬ್ಬರು ತನ್ನ ಗಂಡನ ಮನೆಯಿಂದ ನಗದು ಮತ್ತು ಆಭರಣಗಳೊಂದಿಗೆ ಪರಾರಿಯಾಗಿದ್ದಾರೆ. ಬಸೋಲಿ ಗ್ರಾಮದ ವರದಿಯಾಗಿದ್ದ ಘಟನೆಯಲ್ಲಿ ದರೋಡೆ ನಡೆದ ರಾತ್ರಿ ಮಹಿಳೆ ತನ್ನ ಅತ್ತೆ ಮಾವನಿಗೆ ಚಹಾ ಕುಡಿಸಿದ್ದಾಳೆ. ಮರುದಿನ 3.15 ಲಕ್ಷ ರೂಪಾಯಿ ಮತ್ತು ಆಭರಣಗಳು ಕಾಣೆಯಾಗಿರುವುದು ಕಂಡುಬಂದಿದೆ. ಈ ಪ್ರಕರಣದ ಕುರಿತು ಸಂತ್ರಸ್ತೆಯ ಕುಟುಂಬವು ಲಿಖಿತ ಪೊಲೀಸ್ ದೂರನ್ನು ಸಲ್ಲಿಸಿದೆ. ಮದುವೆಯಾದ ಮರುದಿನವೇ ವಧು ಗಂಡನ ಮನೆಯನ್ನ ಲೂಟಿ ಮಾಡಿ ಆಭರಣಗಳ ಜೊತೆ ಪರಾರಿಯಾಗಿರುವ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಉತ್ತರ ಪ್ರದೇಶದ ಗೊಂಡಾದಲ್ಲಿ ಮದುವೆಯಾದ 5 ದಿನಗಳ ನಂತರ ನವ ವಿವಾಹಿತ ಮಹಿಳೆಯೊಬ್ಬರು ತನ್ನ ಗಂಡನ ಮನೆಯಿಂದ ನಗದು ಮತ್ತು ಆಭರಣಗಳೊಂದಿಗೆ ಪರಾರಿಯಾಗಿದ್ದಾರೆ. ಬಸೋಲಿ ಗ್ರಾಮದ ವರದಿಯಾಗಿದ್ದ ಘಟನೆಯಲ್ಲಿ ದರೋಡೆ ನಡೆದ ರಾತ್ರಿ ಮಹಿಳೆ ತನ್ನ ಅತ್ತೆ ಮಾವನಿಗೆ ಚಹಾ ಕುಡಿಸಿದ್ದಾಳೆ. ಮರುದಿನ 3.15 ಲಕ್ಷ ರೂಪಾಯಿ ಮತ್ತು ಆಭರಣಗಳು ಕಾಣೆಯಾಗಿರುವುದು ಕಂಡುಬಂದಿದೆ. ಈ ಪ್ರಕರಣದ ಕುರಿತು ಸಂತ್ರಸ್ತೆಯ ಕುಟುಂಬವು ಲಿಖಿತ ಪೊಲೀಸ್ ದೂರನ್ನು ಸಲ್ಲಿಸಿದೆ. ಮದುವೆಯಾದ ಮರುದಿನವೇ ವಧು ಗಂಡನ ಮನೆಯನ್ನ ಲೂಟಿ ಮಾಡಿ ಆಭರಣಗಳ ಜೊತೆ ಪರಾರಿಯಾಗಿರುವ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಉತ್ತರ ಪ್ರದೇಶದ ಗೊಂಡಾದಲ್ಲಿ ಮದುವೆಯಾದ 5 ದಿನಗಳ ನಂತರ ನವ ವಿವಾಹಿತ ಮಹಿಳೆಯೊಬ್ಬರು ತನ್ನ ಗಂಡನ ಮನೆಯಿಂದ ನಗದು ಮತ್ತು ಆಭರಣಗಳೊಂದಿಗೆ ಪರಾರಿಯಾಗಿದ್ದಾರೆ. ಬಸೋಲಿ ಗ್ರಾಮದ ವರದಿಯಾಗಿದ್ದ ಘಟನೆಯಲ್ಲಿ ದರೋಡೆ ನಡೆದ ರಾತ್ರಿ ಮಹಿಳೆ ತನ್ನ ಅತ್ತೆ ಮಾವನಿಗೆ ಚಹಾ ಕುಡಿಸಿದ್ದಾಳೆ. ಮರುದಿನ 3.15 ಲಕ್ಷ ರೂಪಾಯಿ ಮತ್ತು ಆಭರಣಗಳು ಕಾಣೆಯಾಗಿರುವುದು ಕಂಡುಬಂದಿದೆ. ಈ ಪ್ರಕರಣದ ಕುರಿತು ಸಂತ್ರಸ್ತೆಯ ಕುಟುಂಬವು ಲಿಖಿತ ಪೊಲೀಸ್ ದೂರನ್ನು ಸಲ್ಲಿಸಿದೆ. ಮದುವೆಯಾದ ಮರುದಿನವೇ ವಧು ಗಂಡನ ಮನೆಯನ್ನ ಲೂಟಿ ಮಾಡಿ ಆಭರಣಗಳ ಜೊತೆ ಪರಾರಿಯಾಗಿರುವ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಉತ್ತರ ಪ್ರದೇಶದ ಗೊಂಡಾದಲ್ಲಿ ಮದುವೆಯಾದ 5 ದಿನಗಳ ನಂತರ ನವ ವಿವಾಹಿತ ಮಹಿಳೆಯೊಬ್ಬರು ತನ್ನ ಗಂಡನ ಮನೆಯಿಂದ ನಗದು ಮತ್ತು ಆಭರಣಗಳೊಂದಿಗೆ ಪರಾರಿಯಾಗಿದ್ದಾರೆ. ಬಸೋಲಿ ಗ್ರಾಮದ ವರದಿಯಾಗಿದ್ದ ಘಟನೆಯಲ್ಲಿ ದರೋಡೆ ನಡೆದ ರಾತ್ರಿ ಮಹಿಳೆ ತನ್ನ ಅತ್ತೆ ಮಾವನಿಗೆ ಚಹಾ ಕುಡಿಸಿದ್ದಾಳೆ. ಮರುದಿನ 3.15 ಲಕ್ಷ ರೂಪಾಯಿ ಮತ್ತು ಆಭರಣಗಳು ಕಾಣೆಯಾಗಿರುವುದು ಕಂಡುಬಂದಿದೆ. ಈ ಪ್ರಕರಣದ ಕುರಿತು ಸಂತ್ರಸ್ತೆಯ ಕುಟುಂಬವು ಲಿಖಿತ ಪೊಲೀಸ್ ದೂರನ್ನು ಸಲ್ಲಿಸಿದೆ. ಮದುವೆಯಾದ ಮರುದಿನವೇ ವಧು ಗಂಡನ ಮನೆಯನ್ನ ಲೂಟಿ ಮಾಡಿ ಆಭರಣಗಳ ಜೊತೆ ಪರಾರಿಯಾಗಿರುವ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಉತ್ತರ ಪ್ರದೇಶದ ಗೊಂಡಾದಲ್ಲಿ ಮದುವೆಯಾದ 5 ದಿನಗಳ ನಂತರ ನವ ವಿವಾಹಿತ ಮಹಿಳೆಯೊಬ್ಬರು ತನ್ನ ಗಂಡನ ಮನೆಯಿಂದ ನಗದು ಮತ್ತು ಆಭರಣಗಳೊಂದಿಗೆ ಪರಾರಿಯಾಗಿದ್ದಾರೆ. ಬಸೋಲಿ ಗ್ರಾಮದ ವರದಿಯಾಗಿದ್ದ ಘಟನೆಯಲ್ಲಿ ದರೋಡೆ ನಡೆದ ರಾತ್ರಿ ಮಹಿಳೆ ತನ್ನ ಅತ್ತೆ ಮಾವನಿಗೆ ಚಹಾ ಕುಡಿಸಿದ್ದಾಳೆ. ಮರುದಿನ 3.15 ಲಕ್ಷ ರೂಪಾಯಿ ಮತ್ತು ಆಭರಣಗಳು ಕಾಣೆಯಾಗಿರುವುದು ಕಂಡುಬಂದಿದೆ. ಈ ಪ್ರಕರಣದ ಕುರಿತು ಸಂತ್ರಸ್ತೆಯ ಕುಟುಂಬವು ಲಿಖಿತ ಪೊಲೀಸ್ ದೂರನ್ನು ಸಲ್ಲಿಸಿದೆ. ಮದುವೆಯಾದ ಮರುದಿನವೇ ವಧು ಗಂಡನ ಮನೆಯನ್ನ ಲೂಟಿ ಮಾಡಿ ಆಭರಣಗಳ ಜೊತೆ ಪರಾರಿಯಾಗಿರುವ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಉತ್ತರ ಪ್ರದೇಶದ ಗೊಂಡಾದಲ್ಲಿ ಮದುವೆಯಾದ 5 ದಿನಗಳ ನಂತರ ನವ ವಿವಾಹಿತ ಮಹಿಳೆಯೊಬ್ಬರು ತನ್ನ ಗಂಡನ ಮನೆಯಿಂದ ನಗದು ಮತ್ತು ಆಭರಣಗಳೊಂದಿಗೆ ಪರಾರಿಯಾಗಿದ್ದಾರೆ. ಬಸೋಲಿ ಗ್ರಾಮದ ವರದಿಯಾಗಿದ್ದ ಘಟನೆಯಲ್ಲಿ ದರೋಡೆ ನಡೆದ ರಾತ್ರಿ ಮಹಿಳೆ ತನ್ನ ಅತ್ತೆ ಮಾವನಿಗೆ ಚಹಾ ಕುಡಿಸಿದ್ದಾಳೆ. ಮರುದಿನ 3.15 ಲಕ್ಷ ರೂಪಾಯಿ ಮತ್ತು ಆಭರಣಗಳು ಕಾಣೆಯಾಗಿರುವುದು ಕಂಡುಬಂದಿದೆ. ಈ ಪ್ರಕರಣದ ಕುರಿತು ಸಂತ್ರಸ್ತೆಯ ಕುಟುಂಬವು ಲಿಖಿತ ಪೊಲೀಸ್ ದೂರನ್ನು ಸಲ್ಲಿಸಿದೆ.